ದಿ ಬೆಸ್ಟ್. ಬಟ್ಟೆಗೆ ಹಾಕೋಬಿಡ ಶೂಸ್ ಮೇಲೆ. ಕಂಗ್ರಾಚುಲೇಷನ್ಸ್ ಅಪ್ಪ. ಥ್ಯಾಂಕ್ ಯು ಬಂಗಾರ. ಇಂಡಿ ಫ್ರೆಶ್ ಮಾರ್ಕೆಟ್, ಏನು ಬೇಕೆಲ್ಲ ತೊಗೊಬೋದು. ಅನ್ಕೊಂಡೆ ಚಿನ್ನಿ ನಾನು. ಇವೆಂಟು ಯಾವತ್ತೂ ನನ್ನ ಪಾಪನ ಬಿಟ್ಟಿಲ್ಲ. ಇದು ಫಸ್ಟ್ ಟೈಮ್. ಯು ಆರ್ ಹ್ಯಾಪಿ ದಟ್ ಐ ಆಮ್ ಗೋಯಿಂಗ್ ಟು ವರ್ಕ್? Yes. Fiber, I won't be happy. I will be happy. We'll cut the spot diet as to her. ನಮ್ಮ ಪಾಪ ನೋಡಿ ವಿಡಿಯೋ ಮಾಡ್ತಾರೆ ಇಟ್ಕೊಂಡು. What is this? ನೀನೇ ಆರ್ಡ್ರ್ ಮಾಡಿದಲ್ಲಪ್ಪ. ಏನಂತ? I will be looking somewhere. Hi Namaste, welcome to my channel. I take the channel. ನಮ್ಮ ಪಾಪುಗೆ ಟೈಕೊಂಡೋ ಕ್ಲಾಸ್ ಇದೆ, ಬೇಗ ಬಂದು ಹಾಕ್ಕೊಂಡು ಇಡ್ಲಿ ಮಾಡಿದ್ದೀನಿ, ಹಾಕ್ಕೊಂಡು ತಿಂತಾಯ್ತು ನಮ್ಮ ಪಾಪನ. ಅಲ್ಲಪ್ಪ ತಿನ್ನು. ನೋಡ್ತೀನಪ್ಪ ಏನೇನು ಅಂತ. ಇವತ್ತು ಮಸಾಜ್ ಮಾಡಿಸ್ತೀನಿ ಬಿಡು, ಮಸಾಜ್ ಮಾಡಿಬಿಡ್ತೀನಿ ಚೆನ್ನಾಗಿ ಬಾಡಿ ಎಲ್ಲ, ಸರಿನಾ? ಆಟೋ ನೋವ್ತಿದ್ಯಾ? ನೋಡ್ತೀನಿ. You weren't even looking. I still hit you on the inside of the other side, okay? 1, 2. Good. Nice. ಬಟ್ಟೆಗೆ ಹಾಕೋಬಿಡ ಶೂಸ್ ಮೇಲೆ. ಅಮ್ಮ ಇವೆಂಟು ಇಂಡಿ ಫ್ರೆಶ್ ಮಾರ್ಕೆಟ್ ನೋಡಿ, ನಿಮ್ಗೆ ಏನಾದ್ರು ಬೇಕಂದ್ರೆ ತೊಗೊಳ್ಳಿ. ಈ ಥರ ಇದೆ ಮಾರ್ಕೆಟ್, ನಾರ್ಮಲ್ ಮಾರ್ಕೆಟ್ ಥರನೇ ಈ ಥರ ಇದೆ ಮಾರ್ಕೆಟ್. ನಮ್ಮ ಪಾಪು ಇಲ್ಲಿದ್ದಾರೆ. ಸೊ ಈ ಥರ ಏನೇನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನೋ ತೊಗೊಂಡಿದ್ದೀರಾ ಆಗಲೇ? ಅದು ಬೇಕಾ? ಓರಿಯೋ ಬೇಡ, ಇದು ಬಿರಿಯಾನಿ ಏನು ಬೇಕೆಲ್ಲ ತೊಗೊಬೋದು. ಇದು ಗ್ರಾಸರಿ ಸ್ಟೋರು, ಬಟ್ ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಇದೆ, ಕೇಟ್ರಿಂಗು ಎಲ್ಲ ಮಾಡ್ತಾರೆ. ಏನಾದರೂ ಈ ಥರ ಎಲ್ಲ ಏನಾದ್ರು ಬೇಕಂದ್ರೆ ತೊಗೊಬೋದು. ತುಂಬ ದೂರ ಇದೆ, ಆಲ್ಫರೆಟಾದಲ್ಲಿದೆ ಇದು. ಪಾಪಗೆ ಮ್ಯೂಸಿಕ್ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಬಂದು ಇವಾಗ ತೊಗೊಂತಾರೆ. ಈಗಾಗಲೇ ನಾನು ತುಂಬ ಗ್ರಾಸರಿ ಸ್ಟೋರ್ಸ್ ತೋರಿಸಿ ನಿಮಗೆ. ಇಲ್ಲಿ ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ತುಂಬಾ ಇದೆ. ಒಂದೊಂದು ಸಲ ಒಂದೊಂದಕ್ಕೆ ಹೋಗಿ ನಾವು ಬೇರೆ ಬೇರೆ ಪ್ಲೇಸಸ್ಗೆ ಹೋದಾಗ ಬೇರೆ ಬೇರೆ ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಹೇಗಿದೆ ಅಂತ ಟ್ರೈ ಮಾಡ್ತಾ ಇರ್ತೀವಿ. ಅದರಲ್ಲಿ ಇದು ಒಂದು ಇಂಡಿ ಫ್ರೆಶ್ ಅಂತ. ಏನು ಮಾಡ್ತಿದ್ದೆ ಬಂಗಾರಿ? ನಮ್ಮ ಪಾಪ ನೋಡಿ ವಿಡಿಯೋ ಮಾಡ್ತಾರೆ ಅಲ್ಲಿ ಇಟ್ಕೊಂಡು. ಹೇಗೆ ಪೋಸ್ ಕೊಡೊಂದು. ಶಾಪಿಂಗ್ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. What is this? ನೀನೇ ಆರ್ಡ್ರ್ ಮಾಡಿದಲ್ಲಪ್ಪ. ಏನಂತ? I will be looking somewhere. I'll be pretending to ಪ್ರಿಟೆಂಡಿಂಗ್ ಬೇಡ, ನೀನು ಕೇಕ್ ಆರ್ಡ್ರ್ ಮಾಡಿದ್ದಲ್ಲ ಅದು ಪ್ರಿಟೆಂಡ್ ಮಾಡ್ತಾ ಅಂತ ನಾನು ಸರ್ಪ್ರೈಸ್ ಅಂತ ಕೊಡ್ಬೇಕಂತ ಇದೆ. ಆಯ್ತು ಬರೀ. What is? Did you open my cake? Can I eat it now?
ಸ್ಪೂನು ಎಲ್ಲ ಇಟ್ಕೊಂಡಿರ್ತೀವಿ ಕಾರಲ್ಲಿ ನಾವು, ನಮ್ಮ ಪಾಪಕ್ಕೆ ಬೇಕಾಗ್ತಾ ಇರ್ತೀವಿ. ಆಯಿತು, ಇವಾಗ ಪಾಪುದ ಮ್ಯೂಸಿಕ್ ಕ್ಲಾಸ್ ಆಯಿತು, ಪಾಪು ಟೈಕೊಂಡೋ ಕ್ಲಾಸ್ ಆಯಿತು. ಇವಾಗ ಬಂದು ಇಂಡಿ ಫ್ರೆಶಲ್ಲಿ ಶಾಪಿಂಗ್ ಮಾಡಿದ್ದಾಯಿತು, ಗ್ರಾಸರಿ ಎಲ್ಲ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಯ್ತು ಟೇಸ್ಟ್, ಡ್ಯಾಡಿಗೂ ಕೊಡಬೇಕಿತ್ತು. ಸರಿ ನಿಂತೀನಿ, ಆಮೇಲೆ ನಾವು ಟೇಸ್ಟ್ ನೋಡ್ತೀವಿ. ಪಾಪು ನೋಡಿ ಬೆಲ್ಟ್ ಹಾಕ್ಕೊಂಡು ಈ ಕಡೆ ಕೂತಾಳೆ ನನ್ನ ಕಡೆಗೆ. ಹೆಂಗಿದೆ ಟೇಸ್ಟ್? ಎಮ್ಮಿನಾ? ಪೇಸ್ಟ್ರಿ ಕೊಡಿಸಿದ್ದೀವಿ, ಕೇಕ್ ಅಲ್ಲ ಇದು ಪೇಸ್ಟ್ರಿ. What's pastry? It will be yummy. Oh, that's like. Yummy. No, I didn't. ಚೆನ್ನಾಗಿದೆ ಸಾರಿ ನಿಮ್ಮ ಪೇಸ್ಟ್ರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಸಿರಿ ನೋಡಿ ಕಾರ್ ಸೈಡ್ನ ಈ ಥರ ಬೆಡ್ ಮಾಡಿಕೊಂಡು ಮಲ್ಕೊಂಬಿಟ್ಟು ಆರಾಮಾಗಿ ರೆಸ್ಟ್ ತಗೋತಾ ಇರುತ್ತೆ ಡ್ರೈವ್ ಮಾಡಬೇಕಾದ್ರೆ ಅವರಪ್ಪ. ಮಧ್ಯಾಹ್ನ ಮನೆಗೆ ಬಂದಮೇಲೆ ಇಂಡಿ ಫ್ರೆಶಿಂದ ತಂದು ಕೀಮಾ ಬಿರಿಯಾನಿ ಎಲ್ಲ ಊಟ ಮಾಡಿದ್ವಿ. ಆಮೇಲೆ ನಮ್ಮ ಸಿರಿನ ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡೋದ್ವಿ. ಇರು ಅಲ್ಲ ಇರು ಒಂದೇ. ಹಾಂ ಇವಾಗ ಬಾ ಬಾ ಬೇಗ ಬಾ. ಹಂಗೆ ನಡಿ ಗೋ. Do it. So they went and had a skinny picture made with And my nose. and then they were running back. ನಮ್ಮನೇಲಿ ಬಿಟ್ಟಿದ್ದು ಇದು. ನಮ್ಮನೇಲಿ ಗಾರ್ಡನ್ ನೀವು ಈಗಾಗಲೇ ನೋಡಿರ್ತೀರ, ಸ್ವಲ್ಪ ಚಿಕ್ಕದಾಗಿ ಒಂದು ಬಡ್ಜೆಟಲ್ಲಿ ತರಕಾರಿಗಳನ್ನ ಬೆಳೆಸ್ತೀನಿ ನಾನು. ಸೊ ಇದು ಪುಟಾಣಿ ಗಾರ್ಡನ್ ನಂದು. ಇಲ್ಲಿ ಪಾಟ್ಸ್ನಲ್ಲೇ ನಾನು ಎಲ್ಲ ವೆಜಿಟೇಬಲ್ಸ್ ಫ್ಲವರ್ಸ್ ಎಲ್ಲ ಹಾಕ್ತೀನಿ. ರೋಸ್ ಫ್ಲವರ್ಸ್, ಕ್ಯಾಪ್ಸಿಕಮ್, ಬಜ್ಜಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕವು, ಬಸಳೆ ಸೊಪ್ಪು, ಗೋಂಗೂರ ಸೊಪ್ಪು, ಚಿಕ್ಕಡಕಾಯಿ, ಟೊಮ್ಯಾಟೊ ಇದೆಲ್ಲ ಈ ಸೈಡ್ ಹಾಕಿದ್ದೀನಿ. ಹಾಗೆಯೇ ಅಮರಾಂತಸ್ ಲೀಸ್ ಅಂದರೆ ದಂಟನ ಸೊಪ್ಪು ಇದಿಷ್ಟು ಹಾಕಿದ್ದೀನಿ, ಚಿಕ್ಕಡಕಾಯಿದು. ಮತ್ತು ಈ ಕಡೆ ಬಂದರೆ ನಾನು ತುಪ್ತಿರೆಕಾಯಿ ಮತ್ತು ಹೀರೆಕಾಯಿ ಹಾಕಿದ್ದೀನಿ, ಮತ್ತು ವಾಟರ್ ಮೆಲನ್ ಮತ್ತು ಇನ್ನೊಂದು ಥರ ಚಿಕ್ಕಡಕಾಯಿ ಹಾಕಿದ್ದೀನಿ. ಅವೆರಡು ಹಂಗೆ ಬಿಟ್ಟಿದ್ದೆ ಬೀಜ ಆಗಲಿ ಅಂತ, ಅಂದರೆ ಸೀಡ್ಸ್ ಆಗಲಿ ಅಂತ. ಈ ಥರ ಇದೆ. ತುಪ್ತಿರೆಕಾಯಿ ಎಲ್ಲ ತುಂಬ ಬಿಟ್ಟಿದೆ, ಇವಾಗ ಕಟ್ ಮಾಡ್ಕೊಬೇಕು ಆ್ಯಕ್ಚುಲಾಗಿ. ಆಮೇಲೆ ನಮ್ಮ ಸೀರೆ ರೆಡಿ ಆದಾಗ ಕಟ್ ಮಾಡಿಸ್ತೀನಿ ಪಾಪು ಕೈಲೇನ. ಅದಕ್ಕೆ ತುಂಬ ಇಷ್ಟ ಕಟ್ ಮಾಡೋದು, ಈ ವೆಜಿಟೇಬಲ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿಸ್ಬೇಕಾದ್ರೆ ಕೈಲೇನ. ಸ್ಪಾಂಜ್ ಗಾರ್ಡ್ ಏನಿದು? Volcanic spot garden. To her. ಇಲ್ಲ ಏನಿಲ್ಲ. Can I cut it? ಬಾಡ ಪುಟ್ಟ, ಅಲ್ಲಿ ಇರ್ಬೇ ಬರುತ್ತೆ ಅದಕ್ಕೆ. ಸರಿ ಬಾ. ಇಲ್ಲೇ ಬಾ. Okay. ಕಟ್ ಮಾಡು. ಇಲ್ಲಿ ಬಾ, ನೀನು ಆ ಕಡೆ ಹೋಗು. ಪಾಪುನ ಒಳಗಡೆ ಕಳ್ಸಿದ್ದೀನಿ. ಇಲ್ಲಿ ಇರ್ವೆಗಳಿದಾವೆ ತುಂಬ, ನಾನೇ ಕಟ್ ಮಾಡ್ತಾ ಇದ್ದೀನಿ. ಅಲ್ಲೆಲ್ಲ ಇರ್ವೆಗಳಿದಾವೆ. ಮಂದೇಶ್ ನಾನು ಜಾಗ್ರತೆ. ಇಲ್ಲೆಲ್ಲ ಇರ್ವೆಗಳಿದಾವೆ. ಟೂ ಮಚ್ ಆಗೋಯ್ತಪ್ಪ ಇರ್ವೆಗಳ್ದು. ಇವೆಲ್ಲ ಏನು ಬೆಳೆಯಲ್ಲ? ಬೆಳೆಯಲ್ಲ, ತೆಗೆದುಬಿಡು. ಇದು ಅಷ್ಟೇ ಇದಾಗ್ಬಿಡ್ತೈತೆ. ಎಲ್ಲೋ ಆಯ್ತಾ? ಎಲ್ಲೋ ಆಗ್ಬಿಟ್ಟಿದೆ, ವೇಸ್ಟ್ ಆಗ್ಬಿಟ್ಟಿದೆ.
ಗಟ್ಟಿ ಆಗ್ಬಿಟ್ಟಿದೆ, ವೇಸ್ಟ್ ಕಟ್ ಮಾಡಿ ಇಟ್ಬಿಟ್ಟಿದ್ರೆ ಬೀಜ ಆಗೋದೇನೋ. ಬಾಳೆ ಅದು. ಅಷ್ಟೇ ಅಷ್ಟೇ ಆಯಿತು. ಸೊ ಇದು ಕಟ್ ಮಾಡಿದ್ವಿ. ಇವಾಗ ಹಿಂದೆ ಮಗರು ಪಲ್ಯ ಮಾಡಿಬಿಟ್ರೆ ಆಗೋಗುತ್ತೆ. ಇಷ್ಟೊಂದು ಒಟ್ಟಿಗೆ ಇದೆ, ಫಸ್ಟ್ ಟೈಮ್ ಬಂದಿರೋದು. So my mom cuts all of these ಸ್ಪಾಂಜ್ ಗಾರ್ಡ್ಸ್. and there's so much. But only one I cut. So my mom didn't let me cut the rest. So, Because the ants will cut you in his foot. ants high with she stepped in there. It actually has bitten her leg, so I stopped her from cutting. ಓಕೆನಾ? ಬೇಜಾರಾ ನಾನು ಕಟ್ ಮಾಡಿದೆ ಅಂತ? ಇಟ್ಸ್ ಓಕೆ ಪುಟ್ಟ, ನೀನು ಸೇಫ್ಟಿ ಇಂಪಾರ್ಟೆಂಟ್ ನನಗೆ. ನೆಕ್ಸ್ಟ್ ಬಿಟ್ಟಾಗ ನೀನು ಕಟ್ ಮಾಡುವಂತ, ಓಕೆನಾ? ನಾನು ನಿನ್ನ ಕಾಲಿಗೆ ಶೂ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ, ಆ್ಯಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಅವಾಗ. ದಟ್ಸ್ ಎ ಗುಡ್ ಐಡಿಯಾ. Also was stalks in it. ಓಕೆ, ಯಾ, ವಿಲ್ ಡೂ ದಟ್. ಓಕೆನಾ? Then the other try to do it. But they were not even, and when they go inside, they were trying to take the dog out, but it would not work. ಓಕೆ, ಐ ವಿಲ್ ಡೂ ದಟ್ ಐಡಿಯಾ. ಓಕೆ, But 2 socks on, so it doesn't be. ಸಾರಿ ಚಿನ್ನ, ಆ್ಯಂಟ್ಗಳು ಬೈಟ್ ಮಾಡಿಸೋದಕ್ಕೆ ನಾನು ಮಾಡಿಸಿಲ್ಲ, ಆದಾಗ ಅದು ಹತ್ಕೊಂಬಿಟ್ಟು ಬೈಟ್ ಮಾಡಿಬಿಟ್ಟಿದೆ. ಸಾರಿ ಪುಟ್ಟ. If it's my sick, please forgive me. ಇಲ್ಲ ಚಿನ್ನೆ, ನೀನು ಮಾಡಿಲ್ಲ ಕಣೋ, ಅದು ಆ್ಯಂಟು ಹೈವ್ ಕಟ್ಕೊಂಡಿದೆ. ಸೆನ್ಸಿಟಿವ್ ನನ್ನ ಮಗಳು. ಆ್ಯಂಟ್ ಇರುವೆ ಗೂಡ್ ಮೇಲೆ ಅವಳು ಕಾಲಿಟ್ಲಂತೆ, ಅದು ಅವಳು ಮಿಸ್ಟೇಕು, ಫರ್ಗಿವ್ ಮಿ ಅಂತೆಲ್ಲ ನನ್ನ ಕೇಳ್ತಾವಳೆ ಬಂಗಾರ. ಇಲ್ಲ ಕಣೋ, ನಿಂದಲ್ಲ ಮಿಸ್ಟೇಕ್, ಇಟ್ಸ್ ಓಕೆ. ಆ್ಯಂಟ್ಗಳಿಗೆ ಅದು ಔಷಧಿ ಹಾಕ್ಬಿಟ್ಟು ಸರಿ ಮಾಡ್ತೀನಿ, ಅದನ್ನು ಹೋಗಿಸ್ತೀನಿ ಅಲ್ಲಿಂದ. ಓಕೆನಾ? ಸೊ ವಿ ಹ್ಯಾವ್ ಆಲ್ ದಿಸ್. ಇದನ್ನು ಪಲ್ಯ ಮಾಡಬೇಕು. ಏನು ಮಾಡ್ತಿದ್ಯಪ್ಪ? Appa, your headache, I do. Here, medicine. ಮೆಡಿಸಿನ್ ತಂದು ಕೊಡ್ತಾಯ್ತಲ್ಲ ನನಗೆ, ಹುಷಾರಿಲ್ಲ ಅಂತ. ಚಿನ್ನ, ನಿಂಗೆ ಗೊತ್ತಾ ಅದೇ ಮೆಡಿಸಿನ್ ತೊಗೊಳೋದು ನಾನು ಅಂತ? ಥ್ಯಾಂಕ್ ಯು ಬಂಗಾರ. ಹುಷಾರಿಲ್ಲ ಅಂದ್ರೆಲ್ಲ ನನ್ನ ಮಗಳು ನೋಡ್ಕೊತಾಳೆ. ನನ್ನ ಬಂಗಾರ, ಹೇಳು ಬಂಗಾರ. ಅವಳಿಗೆ ಹುಷಾರಿಲ್ಲ ಆ್ಯಕ್ಚುಲಿ, ಇವತ್ತು ನನ್ನ ನೋಡ್ಕೊತಾ ಇದ್ದಾಳೆ. ಇಬ್ರಿಗೂ ಹುಷಾರಿಲ್ಲ ಇವತ್ತು. He's trying to hold her hand at night time. Hope Daddy doesn't get sick because he had to take out both of us. He had to put us on a bed and then he had to give us fruits to you and me. Hope Daddy should be well. He should not get sick. He has to take care of us ಅಂತ. ನೀನು ಚಿನ್ನ ನೋಡ್ಕೊಳಕ್ಕೆ ನೀನು ಹುಷಾರಾಗ್ಬೇಕು ಫಸ್ಟ್ ಬೇಗ. ನೀನು ಹುಷಾರಾದ್ರೆ ನನಗೆ ಆರಾಮ. ನೀನು ಹುಷಾರಾಗಿಲ್ಲ ಅಂದ್ರೆ ನಂಗೆ ಜ್ವರ ಬರೋದು ಯಾವಾಗಲೂ. ನಿನ್ನ ಬಗ್ಗೆ ಯೋಚನೆ ಮಾಡ್ತಾ, ಓಕೆನಾ? ಹುಷಾರಾಗ್ಬೇಕು ಫಸ್ಟ್ ನೀನು. ನೀನು ಹುಷಾರಾದ್ರೆ ನಾನು ಹುಷಾರಾಗ್ಬಿಡ್ತೀನಿ ಟಕ್ಕಂತ. ಟಕ್ಕಂತ ಲೈಕ್ ಮತ್ತೆ. ಚಿನ್ನಮ್ಮ, ಐ ಗಾಟ್ ಎ ಜಾಬ್. Are you working in my school? No, Chinna. I'm working in some other company. Can I meet your company? Yeah, you can come and meet. Yes. Can I come and meet yesterday? Tomorrow? No, when I'm working there, you can come and see me, okay? Yeah, that. You can come to pick me up. When Daddy comes to pick me up, you can come. Yeah, but I want to see what's inside. You're happy that I'm going to work? Yes. So I will not be happy. I will be happy. Why are you happy, Chinna? Because you're the only one that gets jobs. You're the only job. I can earn money from now on. Yes. And I can give you whatever you want. What? You want a kitchen set? I'll try, okay? But I want a white toothbrush. A plain toothbrush. So when I paint, and when I put on the multiple stars, I can use this with my fingers, make a stars. That's what I want. ಏನೇನು ಬೇಕು ಅಂತ ಲಿಸ್ಟ್ ಬರೆದಿಟ್ಟಿರೋ, ನಾನು ಸ್ಪೆಲ್ಲಿಂಗ್ ಹೇಳ್ತೀನಿ, ಆಮೇಲೆ ಅದೆಲ್ಲ ಕೊಡಿಸ್ತೀನಿ. Okay. ಓಕೆನಾ? ಒನ್ ಮಂತ್ ಒಂದೊಂದು ಕೊಡಿಸ್ತೀನಿ. Okay. Congratulations, Papa. ಥ್ಯಾಂಕ್ ಯು ಬಂಗಾರ. You're the best, Papa. You're the best daughter ever. Thanks, Mom. ನೀನು ಬಂಗಾರತೆ ಅನ್ಕೊಂಡೆ
ಚಿನ್ನಿ ನಾನು ಇಲ್ಲಿ ಬಗ್ ನೋಡ್ತೀಯಲ್ಲ ಯಾವಾಗಲೂ ಹಂಗೆ ಬಗ್ ನೋಡ್ತೀಯ ಅನ್ಕೊಂಡೆ. ಒಂದ್ಸಲ ಬಗ್ ನೋಡು. ಹ್ಞೂ ಹಾಂ ಇವಾಗೆ ಹಾಂ ರೆಡಿ. ಬಂಗಾರ ಹಿಂಗೆ ಬಗ್ ನೋಡಿದೆ ನಮ್ಮ ಪಾಪು. ನಾನು ವಾಡಿ ಮೇಲೆ ಇರ್ತೀನಿ, ಸ್ಕೂಲಿಂದ ಬಂದ ತಕ್ಷಣ ಹಿಂಗೆ ಬಗ್ ನೋಡುತ್ತೆ. ಹೆಂಗಿತ್ತು ಸ್ಕೂಲ್ ಇವತ್ತು? ಇವಾಗ ನಾನು ಜಾಬ್ಗೆ ಹೋಗ್ತಾಯಿನಿ. ಬಾ ಊಟ ಮಾಡಿಸ್ಲಾ? ಊಟ ಮಾಡ್ಬಿಡು ಬೇಗ, ನಾನು ಚಂದ ಜೊತೆ ಬರ್ಬೇಕಂದ್ರೆ. ಓಕೆನಾ? ಚಿನ್ನಮ್ಮ ಇವತ್ತಿಂದ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಬರು ಅಂತ ಆ್ಯಕ್ಚುಲಿ ನಿನ್ನ ಬಿಟ್ಟು ನಾನು ಯಾವತ್ತೂ ಇಲ್ಲ ಕೊಡೋ ಬಂಗಾರ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಒಂಥರ ಭಯ ಆಗ್ತದೆ, ಅಳು ಬರ್ತಾಯಿದೆ. ನಿನ್ನ ಬಿಟ್ಟಿರೋದು ಕಷ್ಟ ಚಿನ್ನಿ ನನಗೆ. ಆದರೆ ನಿಂಗೋಸ್ಕರನೇ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಓಕೆನಾ? ಹೋಗಿ ಬರಲಾ? ಹಗ್ಗು ಬಿಡು, ಹಗ್ಗು. ನಿನ್ನ ಜೊತೆ ಎತ್ಕೊಂಡು ನೋಡ್ಕೊಳಕ್ಕಾಗ್ತಿಲ್ಲ ಚಿನ್ನ. ನಾನು ಯಾವಾಗೆಲ್ಲ ಮನೇಲಿ ಇರ್ತೀನಿ ಅವಾಗ ನೋಡ್ಕೊತೀನಿ, ಸರಿನಾ? ಇವಾಗ ಆನ್ ಮಾಡ್ಬಿಟ್ಟು ನಿಂಗೆ ಕೊಡ್ತೀನಿ ದುಡ್ಡು. ಓಕೆ? ಏನು ಗೊತ್ತಾಗಲ್ಲ ಪಾಪ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ. ಆದರೆ ಸ್ವಲ್ಪ ದಿನ ಹೋಗ್ತಾ ಇದ್ರೆ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಚಿನ್ನು ಬೇಜಾರು ಮಾಡ್ಕೋಬೇಡ, ಅಮ್ಮ ಇಲ್ಲ ಅಂತ ಡ್ಯಾಡಿ ನೋಡ್ಕೋತಾರೆ. ಓಕೆನಾ? ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು. ಓಡ್ ಬರ್ಲಾ ಕೆಲ್ಸಕ್ಕೆ ನಾನು? ಬರುವಂತೆ ನೀನು ಇವತ್ತು ಬರುವಂತೆ. ಹಗ್ ಮಾಡಮ್ಮನ ಕರೆಕ್ಟ್ ಹಗ್ ಮಾಡ್ತೀನಿ. ಬಂಗಾರ ಓಡ್ ಬರ್ತೀನಿ. ನಡಿ ಹೋಗ್ಬೇಡ. ಯಾವತ್ತೂ ನನ್ನ ಪಾಪನ ಬಿಟ್ಟಿಲ್ಲ. ಇದು ಫಸ್ಟ್ ಟೈಮ್ ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪಾಪನ ಬಿಟ್ಬಿಟ್ಟು ಅವರಪ್ಪ ನೋಡ್ಕೊತಾರೆ ಇನ್ಮೇಲಿಂದ. ಆದರೆ ಈ ಬ್ಲಾಗ್ ನಾನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಲ್ರಿಗೂ ಹೇಳ್ಬೇಕು ಅಂತ ಅನ್ನಿಸ್ದಾಗ ಹಾಕ್ತೀನಿ, ಅಲ್ಲಿವರೆಗೂ ಹಾಕೋದಿಲ್ಲ. ಓಕೆನಾ? ಚಿನ್ನ ಓಡ್ ಬರ್ಲಪ್ಪ. ಥ್ಯಾಂಕ್ ಯು. ಚಿನ್ನ ನೀನು ಬರೋಕ್ಕಾಗಲ್ಲ ಇವಾಗ ಒಳಗಡೆ. ಹಗ್ ಮಾಡಮ್ಮ, ಮತ್ತೆ ಬಂದು ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಜೊತೆಗೆ ಬಂದ್ಬಿಟ್ಟು ಕರ್ಕೊಂಬಂದ್ಬಿಡಿ ವಾಪಸ್. ಸರಿ ನಡಿ ನಡಿ ಒಳಗೆ ಬರುವಂತೆ ಬಾ. ಹಾಂ ಡ್ಯಾಡಿ. ಥ್ಯಾಂಕ್ ಯು. ಇದು ನೆಕ್ಸ್ಟ್ ಡೇ ಸ್ಕೂಲ್ಗೆ ರೆಡಿ ಆಗಿದೆ ನಮ್ಮ ಪಾಪು. ನಾನು ಕೆಲ್ಸಕ್ಕೆ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಹೋಗಿ ಬಂದರೆ 3 days ಹಾಲಿಡೇಸ್ ಪಾಪುಗೆ. ಓಕೆ? Yes. Okay. Oh my god. I just put the socks in there. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾತಾಡ್ತಿರಲ್ಲ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.